ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ MS ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಒಂದು ರುಚಿಕರವಾದಂತಹ ಮೆಣಸಿನ ಹಣ್ಣಿನ ಚಟ್ನಿಯನ್ನು ಮಾಡೋ ವಿಧಾನವನ್ನು ನೋಡೋಣ. ಸೊ ಮೊದಲನೇದಾಗಿ ನಾವು ಮೆಣಸಿನ ಹಣ್ಣು, ನಾನಿಲ್ಲಿ ಅರ್ಧ kg ಆಗುವಷ್ಟು ಮೆಣಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಟ್ಟನ್ನು ತೆಗೆದು ತೊಳೆದಿಟ್ಕೋಬೇಕು ಫ್ರೆಂಡ್ಸ್. ನಂತರ 2 ಇಂಚು ಶುಂಠಿಯನ್ನು, ಮಸಾಲೆಗಾಗಿ 2 ಇಂಚು ಶುಂಠಿಯನ್ನು ತೊಳೆದು ಅದನ್ನು ಹೆಚ್ಚಿ ಸೈಡಲ್ಲಿ ಇಟ್ಕೋಬೇಕು. ಮಿಕ್ಸಿ ಜಾರಿಗೆ 2.5 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ತರಿಯಾಗಿ ಇದನ್ನು ರುಬ್ಕೊಂಡು ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಅದೇ ಒಂದು ಮಿಕ್ಸಿ ಜಾರಿಗೆ 2.5 ಚಮಚದಷ್ಟು ಕೊತ್ತಂಬರಿ ಕಾಳು, 1.5 ಚಮಚದಷ್ಟು ಜೀರಿಗೆ ಹಾಗೂ 1/4 ಚಮಚದಷ್ಟು ಸಾಸಿವೆಯನ್ನು, ಹೆಚ್ಚಿಟ್ಟಂತಹ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಸೇರಿಸಿ ಮೊದಲು ನೀರನ್ನು ಹಾಕದೆ ಇದನ್ನು ರುಬ್ಕೊಳ್ಬೇಕು. ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಮಿಶ್ರಣವನ್ನು ತಯಾರಿಸ್ಕೊಳ್ಬೇಕು ಫ್ರೆಂಡ್ಸ್. ನಂತರ ಈ ಒಂದು ರುಬ್ಬಿದಂತಹ ಮಿಶ್ರಣವನ್ನು ನಾವು ಒಂದು ಸಪರೇಟ್ ಬೌಲ್ಗೆ ತೆಗೆದಿಟ್ಕೊಳ್ಬೇಕು. ಇವಾಗ ಒಂದು ಚಟ್ನಿಯ ಮಿಶ್ರಣ ರೆಡಿಯಾಗಿದೆ. ನಂತರ ಈ ಒಂದು ಮೆಣಸಿನ ಹಣ್ಣನ್ನು ರುಬ್ಕೊಳ್ಬೇಕು. ಸೊ ನಾವು ಅದೇ ತೊಳೆಯೋ ಒಂದು ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಅದೇ ಮಿಕ್ಸಿ ಜಾರಿಗೆ ಮೆಣಸಿನ ಹಣ್ಣನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು 2 ಜಾರ್ ಆಗುವಷ್ಟು ಮೆಣಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಪ್ರತಿ ಸಲ ನಾನು ಸ್ವಲ್ಪ ಉಪ್ಪನ್ನು ಬೆರೆಸಿ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಸೊ 2 ಸಲ ರುಬ್ಬಿದಂಥ ಈ ಮೆಣಸಿನ ಹಣ್ಣಿನ ಮಿಶ್ರಣವನ್ನು ನಾವು ಮೊದಲು ಮಾಡಿಟ್ಟಂತಹ ಒಂದು ಮಸಾಲೆಯ ಮಿಶ್ರಣದ ಬಟ್ಟಲಿಗೆ ಸೇರಿಸ್ಕೊಳ್ಬೇಕು. ಇದೇ ಒಂದು ಬಟ್ಟಲಿಗೆ ನಾವು ಮೊದಲು ಅರ್ಧ ಪುಡಿ ಮಾಡಿ ತೆಗೆದಿಟ್ಟಂತಹ ಮೆಂತ್ಯ ಕಾಳಿನ ತರಿಯಾದ ಪುಡಿಯನ್ನು ಹಾಗೂ ಸಣ್ಣಗೆ ಹೆಚ್ಚಿಟ್ಟ ಮೊದಲು ತಗೊಂಡಿದ್ದಂತಹ ಶುಂಠಿಯನ್ನು ನಾವು ಮಸಾಲೆಗೆ ಬಳಸಿದ್ದೀವಿ. ಇವಾಗ ಮತ್ತೆ ಸಪ್ರೇಟಾಗಿ 1 ಇಂಚಷ್ಟು ಆಗುವಷ್ಟು ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ಈ ಒಂದು ಶುಂಠಿಯ ಒಂದು ತುಂಡುಗಳನ್ನು ಸೇರಿಸಿ ಇಲ್ಲಿ ಸಕ್ಕರೆಯನ್ನು ನಾನು ಬಳಸ್ತಾ ಇದ್ದೀನಿ. ಸಿಹಿಗೋಸ್ಕರ 3 ಚಮಚ ಸಕ್ಕರೆಯನ್ನು ನಾನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವಿಲ್ಲಿ ಬೆಲ್ಲವನ್ನು ಸಹ ಆ್ಯಡ್ ಮಾಡ್ಬೋದು. ಹಾಗೆ ಮತ್ತೆ 1 ಚಮಚದಷ್ಟು 1.5 ಚಮಚದಷ್ಟು ಮೆಂತ್ಯ ಕಾಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಶ್ರಣವನ್ನು ಮಾಡ್ಕೊಳ್ಬೇಕು. ಇವಾಗ ರುಚಿಯಾದಂಥ ಒಂದು ಮೆಣಸಿನ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ಸೊ ಇದನ್ನು ನಾವು ಮಾಡಿದ ತಕ್ಷಣ ಸರ್ವ್ ಮಾಡೋದಕ್ಕೆ ಬರೋದಿಲ್ಲ, ತಿನ್ನೋದಕ್ಕೆ ಬರೋದಿಲ್ಲ, ತುಂಬ ಖಾರ ಇರುತ್ತೆ. ಹಾಗಾಗಿ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಅಟ್ಲೀಸ್ಟ್ 4 to 5 ಡೇಸ್ ಇದನ್ನು ನೀವು ಬಿಸಿಲಲ್ಲಿ ಇಟ್ಟು ತೆಗಿಬೇಕು ಫ್ರೆಂಡ್ಸ್. ನಂತರ ಇದು ಪೂರ್ತಿಯಾಗಿ ಮಿಶ್ರಣ ರೆಡಿ ಆದಮೇಲೆ ರುಚಿಯಾದಂಥ ಒಂದು ಚಟ್ನಿ ರೆಡಿಯಾಗುತ್ತೆ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನ ಜೊತೆ ಸರ್ವನ್ನು ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.